ನಾಳೆ ದಿಢೀರ್ ಸಚಿವ ಸಂಪುಟ ಸಭೆಯನ್ನು ಕರೆದಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ ಕಾಡ್ತಾ ಇದೆ, ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಡುವೆ ನಾಳೆ ದಿಢೀರ್ ಅಂತೇಳಿ ಕ್ಯಾಬಿನೆಟ್ ಸಭೆಯನ್ನು ಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ರಾಜ್ಯದಲ್ಲಿ ಬರದ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ, ಈಗ ಎದುರಾಗಿರುವಂತಹ ಬರದ ಪರಿಸ್ಥಿತಿ ಏನಿದೆ ಅದನ್ನು ಎದುರಿಸೋದಕ್ಕೆ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಈ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಸಚಿವರ ಸಂಪುಟ ಸಭೆಯಲ್ಲಿ ಬರದ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಲಾಗತ್ತೆ ಅನ್ನುವ ಮಾಹಿತಿ ಇದೆ. ಸದ್ಯ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಬಂದರೆ ಬಂತು, ಇಲ್ಲಾಂದರೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಹಲವೆಡೆಯಂತರೂ ಮಳೆ ಬರ್ತಾನೇ ಇಲ್ಲ. ಅದರಲ್ಲೂ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಬಹುತೇಕ ಕಡೆಗಳಲ್ಲಿ ಮಳೆ ಇಲ್ಲ. ಹೀಗಾಗಿ ಭೂಮಿ ಬರಡು ಬೀಳ್ತಾ ಇದೆ, ಬರಗಾಲ ಎದುರಾಗಿದೆ, ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಕಡೆಗಳಿಂದ ರೈತರು ಪರಿಹಾರಕ್ಕೋಸ್ಕರ ಆಗ್ರಹಿಸ್ತಾ ಇದ್ದಾರೆ ಕೂಡ. ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಕರೆದಿರುವಂಥದ್ದು ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮೊನ್ನೆ ನಡಿಬೇಕಾಗಿದ್ದಂತಹ ಕ್ಯಾಬಿನೆಟ್ ಸಭೆ ಮುಂದೂಡಿಕೆ ಆಗಿತ್ತು. ಸಿಎಂ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತೇಳಿ, ಈಗ ದಿಢೀರ್ ಅಂತೇಳಿ ನಾಳೆ ಕರೆಯಲಾಗಿದೆ ಮಧ್ಯಾಹ್ನ 3 ಗಂಟೆಗೆ. ಬರಗಾಲದ ಬಗ್ಗೆ ಮಾತ್ರ ಚರ್ಚೆ ಆಗುತ್ತಾ? ಬೇರೆ ವಿಚಾರಗಳು ಕೂಡ ಈ ಸಭೆಯಲ್ಲಿ ಚರ್ಚೆ ಆಗೋದಕ್ಕಿದೆಯಾ? ನವೀನ್, ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಕೂಡ ತಲೆದೋರಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ದಿಢೀರ್ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಸೊ ನಾಳೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ವಿಧಾನಸೌಧದ ಸಚಿವ ಸಂಪುಟ ಸಭಾಂಗಣದಲ್ಲಿ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ. ಮುಖ್ಯವಾಗಿ ಬರಗಾಲ ಪರಿಸ್ಥಿತಿ ಕೂಡ ಎದುರಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಕೇಂದ್ರಕ್ಕೆ ಸರಣಿ ಪತ್ರಗಳನ್ನ ಕೂಡ ಬರೆದಿದೆ. ಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಕಂದಾಯ ಸಚಿವರಾಗಿರುವಂತಹ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲರೂ ಕೂಡ ಕೇಂದ್ರಕ್ಕೆ ಸರಣಿ ಪತ್ರಗಳನ್ನ ಕೂಡ ಬರೀತಾ ಇದ್ದಾರೆ. ಬರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ತಂಡವನ್ನು ಕಳಿಸ್ಕೊಂಡು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪತ್ರಗಳನ್ನ ಬರೆದಿದ್ದಾರೆ. ಸೊ ಆದ್ರೂ ಕೂಡ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾಳೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಕೂಡ ಬರಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಮುಂದೆ ಏನ್ ಮಾಡಬೇಕಾಗುತ್ತೆ, ಈಗಾಗಲೇ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಆಯಾ ಕ್ಷೇತ್ರಗಳಿಗೂ 1 ಕೋಟಿ ರೂಪಾಯಿ ಕುಡಿಯ ನೀರಿಗಾಗಿ ಹಣವನ್ನು ಮೀಸಲಾಗಿಡಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಸೊ ಹಾಗಾಗಿ ಬರ ನಿರ್ವಹಣೆ ಹಿನ್ನೆಲೆಯಲ್ಲಿ ಕೂಡ ನಾಳೆ ಸಚಿವ ಸಂಪುಟ ಸಭೆ ನಡೆಸ್ತಾರೆ. ಸಂಪುಟ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಒಂದು ಸ್ಪಷ್ಟ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಂದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಪರಿಸ್ಥಿತಿಯಲ್ಲಿ ಇದೆ, ಮತ್ತೆ ಹೇಗೆ ನಿಭಾಯಿಸಬೇಕಾಗುತ್ತೆ, ಕುಡಿಯ ನೀರು ಆಗಿರಬಹುದು, ಮತ್ತೆ ಜಾನುವಾರುಗಳಿಗೆ ಮೇವು ಮತ್ತೆ ನೀರಿನ ವಿಚಾರವಾಗಿರ್ಬೋದು. ಸೊ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ನಾಳೆ ಮಹತ್ವದ ಚರ್ಚೆ ನಡೆಯಲಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.